ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಚಿತಾ ಈಟ್ ವೆಲ್ ಕಿಚನ್. ಇವತ್ತು ನಾವು ಮನೆಯಲ್ಲೇ ಹೇಗೆ ತಿರುಪತಿ ಲಡ್ಡು ಈಸಿಯಾಗಿ ಮಾಡೋದಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಸ್ಪೂನ್ ಸಕ್ಕರೆ, 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಗೂ ಹಾಫ್ ಗ್ಲಾಸ್ ನೀರು ಅಥವಾ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವುದು ಲಂಪ್ಸ್ ಇರಬಾರ್ದು. ನೆಕ್ಸ್ಟ್ ಅದಕ್ಕೇ 1 ಕಪ್ ಕಡಲೆ ಹಿಟ್ಟು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದು ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಮಿಕ್ಸ್ ಮಾಡಿರೋಂಥ ಕಡಲೆ ಹಿಟ್ಟನ್ನ ಹಾಕಿ ನಾವು ಬೂಂದಿ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕು. ಅದು ನೀವು ತುಂಬ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನ ಫ್ರೈ ಮಾಡಬೇಕು. ಅದು ಸಾಫ್ಟಾಗಿ ಬರಬೇಕು. ಸಾಫ್ಟಾಗಿ ಬಂದು ಆ ಥರ ಫ್ರೈ ಆದಮೇಲೆ ಅದನ್ನ ಒಂದು ಪಾತ್ರೆಗೆ ಹಾಕಿ ಆರಕ್ಕಿಟ್ಟು ನೆಕ್ಸ್ಟ್ ಉಳಿದಿರೋ ತುಪ್ಪಕ್ಕೇನೆ ಡ್ರೈ ಫ್ರೂಟ್ಸ್, ನಾನು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ, ನೀವೇನಾದರೂ ತೊಗೊಬೋದು. ನೆಕ್ಸ್ಟು ಒಂದು ಪಾತ್ರೆಗೆ 1 ಗ್ಲಾಸ್ ವಾಟರ್ ಹಾಕಿ 1 ಗ್ಲಾಸ್ ಸಕ್ಕರೆ ಹಾಕಿ ಅದನ್ನ ಚೆನ್ನಾಗಿ ಪಾಕ ಬರ್ಸ್ಕೊಬೇಕು. ನೀವು ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ, ಒಂದೇಳೆ ಪಾಕ ಬರೋ ರೀತಿ ಪಾಕ ಮಾಡ್ಕೊಳ್ಬೇಕು. ನೀವು ಚೆನ್ನಾಗಿ ತಿರ್ಸಿ ಅದು ಪಾಕ ಬಂದ್ರೇ ಆಗೋದು. ನೋಡಿ, ಈ ಥರ ಒಂದೇಳೆ ಪಾಕ ಬರಬೇಕು, ಆಗಾಗಿದೆ ಅಂತ. ನೆಕ್ಸ್ಟು ಅದೇ ಪಾಕಕ್ಕೇ ಇರೋ ಬೂಂದಿನ ಹಾಕಿ ಕಲಸಿ ಮಿಕ್ಸಿ ಮಾಡಿದ್ಮೇಲೆ ಅದಕ್ಕೆ ಸಕ್ಕರೆ ಅಥವಾ ಹುರಿದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಯಾವ ಥರ ಅಂದರೆ ನಿಮಗದು ಉಂಡೆ ಕಟ್ಟಕ್ಕೆ ಬರಬೇಕು, ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಉಂಡೆ ಕಟ್ಟಿ ನೀವು ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಯಾವುದಾದ್ರೂ ಬಾಕ್ಸಿಗೆ ಹಾಕಿಟ್ಟು ಸ್ಟೋರ್ ಮಾಡಿಟ್ಕೊಂಡ್ರೆ 1 ವೀಕ್ವರೆಗೂ ಏನೂ ಹಾಳಾಗಲ್ಲ, ತಿನ್ಬೋದು. ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ಈಸಿಯಾಗಿ ತಿರುಪತಿ ಲಡ್ಡು ಮಾಡೋದು ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ.